ಇದು ಹೈಸ್ಕೂಲ್ ಗೆಳೆಯನ ಲವ್ ಸೆಕ್ಸ್ ಧೋಕಾ ಕಹಾನಿ. ಮದುವೆ ಆಗ್ತೀನಿ ಅಂತ ನಂಬಿಸಿ ಯುವತಿಗೆ ಮಹಾ ಮೋಸ ಮಾಡಿರುವ ಘಟನೆ ಬೆಂಗಳೂರಿನಲ್ಲಿ ವರದಿಯಾಗಿದೆ. ಮದುವೆ ಆಗ್ತೀನಿ ಅಂತ ನಂಬಿಸಿ ಯುವತಿಗೆ ಮಹಾ ಮೋಸ ಮಾಡಿರುವ ಘಟನೆ ಬೆಂಗಳೂರಿನಲ್ಲಿ ವರದಿಯಾಗಿದೆ. ಸಿಸಿಬಿ ಪೊಲೀಸರು ಬೆಂಗಳೂರಿನಲ್ಲಿ ಆರೋಪಿಯನ್ನ ಬಂಧಿಸಿದ್ದಾರೆ. ಫೋಟೋ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿ ಹಣ ವಸೂಲಿಗಿಳಿದಿದ್ದ ಸಿಸಿಬಿ ಪೊಲೀಸರು ಆರೋಪಿ ಮೋಹನ್ನನ್ನ ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. 19 ವರ್ಷದ ಯುವತಿ ಜೊತೆಗೆ 2,57,00,000 ರೂಪಾಯಿ ಹಣವನ್ನು ವಸೂಲಿ ಮಾಡಿದ್ದಾನೆ ಅನ್ನೋ ಮಾಹಿತಿ ಕೂಡ ಇದೆ. 2019ರಿಂದ ಈವರೆಗೆ ಸುಮಾರು 2 ಕೋಟಿ ಹಣವನ್ನ ಈತ ವಸೂಲಿ ಮಾಡಿದ್ದಾನೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ನೋಡಿ, ಗಮನಿಸ್ತಾ ಇದ್ದೀರಲ್ಲ, ಈತನೇ ಹೈಸ್ಕೂಲ್ ಸ್ನೇಹಿತ, ಶ್ರೀಮಂತ ಮನೆತನದ ಯುವತಿ. ಆಕೆ ಜೊತೆಗೆ ಸ್ನೇಹ ಬೆಳೆಸ್ತಾನೆ, ಪರಿಚಯ ಆಗುತ್ತೆ, ಪರಿಚಯವನ್ನ ಪ್ರೀತಿಯಾಗಿ ಕನ್ವರ್ಟ್ ಮಾಡ್ತಾನೆ, ಮದುವೆ ಆಗ್ತೀನಿ ಅಂತ ಹೇಳ್ತಾನೆ. ಬೋರ್ಡಿಂಗ್ ಶಾಲೆಯಲ್ಲಿ ಸೀನಿಯರ್ ಆಗಿದ್ದ. ಸ್ನೇಹಿತರೆಲ್ಲ ಹೊರಗಡೆ ಟ್ರಿಪ್ಪಿಗೆ ಹೋಗಿದ್ದಾಗ ದೌರ್ಜನ್ಯ ಎಸಗ್ತಾನೆ. ಆಮೇಲೆ ಪ್ರೀತಿ ಮಾಡಿ ನಾನು ನಿಮ್ಮ ಮದುವೆ ಆಗ್ತೀನಿ ಅಂತ ಹೇಳಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಅನ್ನೋ ಮಾಹಿತಿ. ಯುವತಿ ಜೊತೆಗಿನ ಖಾಸಗಿ ವಿಡಿಯೋ ಫೋಟೋಗಳನ್ನು ಇಟ್ಕೊಂಡು ಆಕೆಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ. ಪ್ರತಿ ಬಾರಿ ಬ್ಲ್ಯಾಕ್ ಮೇಲ್ ಮಾಡಿ 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 ಆಕೆಯಿಂದ ಸುಮಾರು 2,57,00,000 ಹಣವನ್ನು ಈತ ಪೀಕಿದ್ದಾನೆ. ಚಿನ್ನ, ದುಬಾರಿ ವಾಚು, ಬೈಕ್ಗಳನ್ನು ಕೂಡ ಪಡೆದಿದ್ದಾನೆ. ಇಷ್ಟೆಲ್ಲ ಆದರೂ ಹಣದ ದಾಹ ನಿಂತಿಲ್ಲ. ಪದೇ ಪದೇ ಬ್ಲ್ಯಾಕ್ ಮೇಲ್ ಮಾಡಿ ಹೆಚ್ಚಿನ ಹಣ ಕೇಳೋದಕ್ಕೆ ನಿಂತಾಗ ಯುವತಿ ಕೊನೆಗೂ ಪೊಲೀಸರ ಮೊರೆ ಹೋಗಿದ್ದಾಳೆ. ವೆಂಕಟೇಶ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, 2,57,00,000 ಕೊಡೋವರೆಗೂ ಈತನ ಮೋಸದಾಟ ಯುವತಿ ಗೊತ್ತೇ ಆಗ್ಲಿಲ್ವಾ? ಏನಿದು ಲವ್ ಸೆಕ್ಸ್ ಧೋಕಾ ಕಹಾನಿ? ಇಲ್ಲಿ ಸಾಕಷ್ಟು ಡೌಟ್ ಕೂಡ ಕ್ರಿಯೇಟ್ ಆಗ್ತಾ ಇದೆ. ಈ ಒಂದು ಪ್ರಕರಣವನ್ನು ನಾವು ನೋಡ್ತಾ ಹೋದ್ರೆ, ಇನ್ನು 2019ರಲ್ಲಿ ಒಂದು ಬೋರ್ಡಿಂಗ್ ಶಾಲೆಯಲ್ಲಿ ಓದ್ತಾ ಇದ್ದಂತಹ ಯುವತಿಗೆ ಮೋಹನ್ ಎನ್ನುವಂತಹ ಒಂದು ಹುಡುಗ ಅದೇ ಕಾಲೇಜಿನಲ್ಲಿ ಓದ್ತಾ ಇರುವಂತಹ ಪರಿಚಯ ಆಗ್ತಾನೆ. ಪರಿಚಯದ ನಂತರ ಇಬ್ಬರು ಸಲಿಗೆಯಿಂದ ಕೂಡ ಇರ್ತಾರೆ, ಸುತ್ತಾಡ್ತಾರೆ. ಎಲ್ಲವನ್ನು ಕೂಡ ಅವರ ಮಧ್ಯೆ ಯಾವುದೇ ರೀತಿಯಾದಂತಹ ಒಂದು ಮುಚ್ಚುಮರೆ ಇಲ್ಲದೆ ಈ ರೀತಿಯಾಗಿ ಇರ್ತಾರೆ. ಸೊ ಇದನ್ನೇ ಬಂಡವಾಳ ಮಾಡಿಕೊಂಡಂತಹ ವ್ಯಕ್ತಿ ಏನಿದ್ದಾನೆ, ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿ ಆಕೆಯನ್ನು ಪುಸಲಾಯಿಸಿ ನಂಬಿಸ್ತಾನೆ. ಅದಾದ ಬಳಿಕ ದೈಹಿಕ ಸಂಪರ್ಕವನ್ನು ಬೆಳೆಸಿ ಆಕೆಯೊಂದಿಗೆ ಸುತ್ತಾಟವನ್ನು ಮಾಡ್ತಾನೆ. ಅದಾದ ಬಳಿಕ ತನ್ನ ಪ್ರಾಬ್ಲಮ್ಸ್ ಅನ್ನ ಹೇಳಿಕೊಂಡು ಹಂತ ಹಣವನ್ನ ಕೇಳುವಂತ ಕೆಲಸವನ್ನ ಮಾಡ್ತಾನೆ. ಹೇಗೋ ಒಂದು ಪ್ರೀತಿಸ್ತಾ ಇದ್ದೀವಿ ಅನ್ನೋ ಒಂದು ಕಾರಣಕ್ಕೆ ಆಕೆ ಸಾಕಷ್ಟು ಹಣವನ್ನು ಕೊಡ್ತಾ ಇರ್ತಾಳೆ. ಸೊ ಇದನ್ನೇ ಬಂಡವಾಳ ಮಾಡ್ಕೊಂಡಂತ ಆತ ಕೆಲವೊಂದು ವಿಡಿಯೋಗಳನ್ನ ರೆಕಾರ್ಡ್ ಮಾಡ್ಕೊಳ್ತಾನೆ, ಫೋಟೋಗಳನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಯಾವಾಗ ಈ ಮೋಹನ್ನ ಒಂದು ನೀಚ ಬುದ್ಧಿ ಗೊತ್ತಾಗುತ್ತೋ ಆಕೆ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆ ಸಂದರ್ಭದಲ್ಲಿ ಹೆದರಿಸಿ ಈ ಒಂದು ವಿಡಿಯೋಗಳನ್ನ ತೋರಿಸಿ ಹಣವನ್ನ ಕೀಳುವಂತ ಕೆಲಸವನ್ನ ಮಾಡ್ತಾನೆ. ಹೀಗೆ ಸುಮಾರು 2 ಕೋಟಿಗೂ ಅಧಿಕವಾದಂತಹ ಹಣವನ್ನ ಅಕೌಂಟ್ಗಳಿಂದ ಕೂಡ ಟ್ರಾನ್ಸ್ಫರ್ ಮಾಡ್ಕೊಳ್ತಾನೆ. ನಗದನ್ನ ತೆಗೆದುಕೊಂಡು ಚಿನ್ನಾಭರಣವನ್ನ ಎಲ್ಲವನ್ನೂ ತೆಗೆದುಕೊಂಡ ನಂತರ ಈಕೆ ಮತ್ತೆ ಹಣಕ್ಕೆ ಬೇಡಿಕೆ ನೀಡುವಂತ ಕೆಲಸವನ್ನ ಕೂಡ ಮಾಡ್ತಾನೆ. ಅಂದ್ರೆ ಈ ವಿಚಾರವನ್ನ ಏನಾದ್ರೂ ನಿಮ್ಮ ಮನೆಯವರಿಗೂ ಕೂಡ ಹೇಳ್ತೀನಿ, ಹಣವನ್ನ ಕೊಡದೇ ಇದ್ರೆ ಅಂತ ಹೇಳಿ ಇದಕ್ಕೆ ಎದುರಿ ಕೂಡ ಸಾಕಷ್ಟು ಹಣವನ್ನು ಕೊಟ್ಟಿರ್ತಾಳೆ. ಹೀಗೆ ಮನೆಯವರಿಗೂ ಕೂಡ ವಿಚಾರವನ್ನು ತಿಳಿಸಿದಂತ ಸಂದರ್ಭದಲ್ಲಿ ಮನೆಯವರು ಯುವತಿಗೆ ಧೈರ್ಯವನ್ನು ತುಂಬಿ ನಂತರ ಸಿಸಿಬಿ ಪೊಲೀಸರಿಗೂ ಕೂಡ ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಕಂಪ್ಲೇಂಟ್ ಅನ್ನ ಆಧಾರದ ಮೇಲೆ ಈ ಮೋಹನ್ ಅನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಇದನ್ನೇ ಬಂಡವಾಳ ಮಾಡಿಕೊಂಡು ಏನಾಕೆ ಒಂದು ಶ್ರೀಮಂತ ಮನೆತನದ ಯುವತಿಯಾಗಿದ್ದರಿಂದಾಗಿ ಹಣವನ್ನ ಈಸಿಯಾಗಿ ಗಳಿಸಿಕೊಳ್ಳಬಹುದು ಅನ್ನೋ ಉದ್ದೇಶಕ್ಕೋಸ್ಕರ ಈ ರೀತಿಯಾಗಿ ಮಾಡಿರೋದು ಕೂಡ ಬೆಳಕಿಗೆ ಬಂದಿದೆ. ಜೊತೆಗೆ ಈಕೆಯನ್ನ ದೈಹಿಕವಾಗಿ ಬಳಸಿಕೊಂಡು ಹಣವನ್ನ ವಂಚನೆ ಮಾಡಿರುವಂತಹ ಪ್ರಕರಣ ಏನಿದೆ, ಎರಡನ್ನೂ ಕೂಡ ಈಗ ಪೊಲೀಸರು ಸಿಸಿಬಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇರುವಂತದ್ದು. ಪ್ರಣೋದ್, ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗೆ.